ಗುಡ್ ಆಫ್ಟರ್ನೂನ್. ನಾವು ಕುಡಚಿ ಆಯುರ್ವೇದಿಗೆ ಯೂಟ್ಯೂಬಲ್ಲಿ ನೋಡಿದ್ದೆ. ಯೂಟ್ಯೂಬಲ್ಲಿ ರವಿ ಗೌಡ್ರನ್ನು ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರು. ಅದು ನೋಡ್ಬಿಟ್ಟೆ ಬಂದಿದ್ವಿ ಇಲ್ಲಿ. ಇಲ್ಲಿಗೆ ಬಂದು ಕುಡಚಿಯಲ್ಲಿ ಅಪ್ರೋಚ್ ಮಾಡುವಾಗ ಪಾಲಕ್ ಡಾಕ್ಟ್ರ್ ಅವ್ರ ಹತ್ರ ಮೀಟ್ ಮಾಡಿದ್ವಿ. ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಅವ್ರೂ ಚೆನ್ನಾಗೆ ನಮ್ಮ ಏನೇನು ಡೀಟೇಲ್ ಕೇಳಿದ್ರೆ ಎಲ್ಲ ಕೇಳಿದರು. ಆಮೇಲೆ ನಾವು ಬ್ಲಡ್ ಫಸ್ಟೇ ಚೆಕ್ ಮಾಡ್ಕೊಂಡು ಬಂದಿದ್ವಿ. ಶುಗರ್ ಟೆಸ್ಟು 342 ಇತ್ತು. ಆಮೇಲೆ HbA1c 13.2 ಇತ್ತು. ಆಮೇಲೆ ಒಂದು 5 ಮಂತ್ಸ್ವರೆಗೆ ಟ್ರೀಟ್ಮೆಂಟ್ ತೊಗೊಂಡಿದ್ವಿ. ಅದು ತೊಗೊಂಡಿದ್ರ ಮೇಲೆ ಇವಾಗ ಅದರಲ್ಲಿ 7.9 ಇತ್ತು. ಶುಗರನ್ನು ಫಾಸ್ಟಿಂಗ್ ಚೆಕ್ ಮಾಡುವಾಗೂ 160 140 ಆ ರೇಂಜಲ್ಲಿ ಬರ್ತಾಯಿದೆ. ಇವಾಗ ಆಲ್ಮೋಸ್ಟ್ 80% ಕ್ಯೂರ್ ಆಗಿದೆ. ಇನ್ನೂ ಒಂದು 20% ಇದೆ. ಇನ್ನು ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, 1.5 ಮಂತಲ್ಲಿ ಕ್ಯೂರ್ ಆಗುತ್ತೆ, ನಿಮಗೆ ರಿವರ್ಸ್ ಆಗುತ್ತೆ. ಹಂಗೇನೋ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ. ಪಾಲಕ್ ಮೇಡಮ್ ಆಗಲಿ, ಯಮುನಾ ಮೇಡಮ್ ಆಗಲಿ ಅಪ್ರೋಚಲ್ಲಿ ವೆರಿ ಗುಡ್ ಅಪ್ರೋಚ್ ಮಾಡ್ತಾರೆ. ಅದಕ್ಕೆ ನಮಗೆ ಕಾನ್ಫಿಡೆಂಟ್ ಬಂದಿದೆ ಈ ಕ್ಯೂರ್ ಆಗುತ್ತೆ. ಇದು ಇನ್ನೂ 1.5 ಮಂತಲ್ಲಿ ಕ್ಯೂರ್ ಆಗುತ್ತೆ, ನಮ್ಗೆ ಟ್ಯೂನೆಸ್ ಇದೆ. ಥ್ಯಾಂಕ್ ಯು. ಅಡ್ವೈಸ್ ಅಂದರೆ ನಾವು ಏನು ಶುಗರ್ ಜೊತೆಗೆ ವಾಕಿಂಗ್, ಮಾರ್ನಿಂಗ್ ಎಕ್ಸಸೈಸು, ವಾಕಿಂಗ್ ಅದೆಲ್ಲ ಮಾಡಿದರೆ ಆಲ್ಮೋಸ್ಟು ಟ್ಯಾಬ್ಲೆಟ್ ಆಗಲಿ ಗೈಡೆನ್ಸ್ ಆಗಲಿ ಅವರು ಒಂದು 70% ಅವ್ರು ಕೊಡ್ತಾರೆ. ಮಿಕ್ಕಿದ 30% ನಾವು ಎಕ್ಸಸೈಸ್ ಮಾಡಬೇಕು, ಫುಡ್ ಕಂಟ್ರೋಲು ಅದೆಲ್ಲ ಮಾಡಿದರೆ 100% ಕ್ಯೂರ್ ಆಗುತ್ತೆ. ನಾನು ಏನು ಮಾಡಿದ್ವಿ, ಯೂಟ್ಯೂಬಲ್ಲಿ ನೋಡಿದ್ವಿ. ಯೂಟ್ಯೂಬಲ್ಲಿ ರವಿ ಗೌಡ್ರು ಅಡ್ವರ್ಟೈಸ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಬಂದಿದ್ದಾರೆ. ಅದು ನೋಡಿಬಿಟ್ಟು ನಾನು ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಸಂಜೀವ ಅನ್ನೋ, ಅವರು ಇಬ್ಬರೂ ಬಂದಿದ್ವಿ. ಬಂದು ಎಲ್ಲ ಅಪ್ರೋಚ್ ಮಾಡಿದ್ವಿ. ಅವರು ಗೈಡೆನ್ಸ್ ಕೊಟ್ಟಿದ್ದಾರೆ. ಸರಿ, ಅದಕ್ಕೆ ನಾವು ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗಿದ್ವಿ, ಪ್ಯಾಕೇಜಲ್ಲಿ ಜಾಯ್ನ್ ಆಗಿದ್ವಿ. ಆಲ್ಮೋಸ್ಟು 80% ಕ್ಯೂರ್ ಆಗಿದೆಲ್ಲ.